Hi friends, my name is Dr. Karthik J, consultant psychiatrist for Shankara Healthcare Clinic, Kuampanagar, Hassan. Let us continue with the development of this toddler from the age of 1 year. ಒಂದು ವರ್ಷ ಆಗ್ತಾ ಆಗ್ತಾ ಮಗುಗೆ ಸೆನ್ಸ್ ಆಫ್ ಸೆಲ್ಫ್ ಅವೇರ್ನೆಸ್ ಅನ್ನೋದು ಡೆವಲಪ್ ಆಗುತ್ತೆ, ಜೊತೆಗೆ ಒಂದು ಮೊರಾಲಿಟಿ ಅನ್ನೋದು ಡೆವಲಪ್ ಆಗುತ್ತೆ. ಹೇಗೆ ಅಂತ ಅಂದರೆ ಪೇರೆಂಟ್ಸು ಯಾವುದಾವ್ದನ್ನ ಮಾಡು ಅಂತ ಹೇಳಿ ಶಬಾಷ್ ಅಂತ ಇರ್ತಾರಲ್ಲ, ಆ ಥರ ಥಿಂಗ್ಸ್ನ ಮಗು ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾವಾಗ ಪೇರೆಂಟ್ಸ್ ಅದನ್ನು ಮಾಡಬಾರ್ದು, ಒಳ್ಳೆಯದಲ್ಲ ಅಂತ ಹೆದರಿಸ್ತಾ ಇರ್ತಾರೆ, ಆ ಥಿಂಗ್ಸ್ನ ಮಾಡೋದಕ್ಕೆ ಹೋಗೋದಿಲ್ಲ. ಈ ಮೊರಾಲಿಟೀಸು ಯಾವಾಗ ಡೆವಲಪ್ ಆಗ್ತಾ ಹೋಗುತ್ತಲ್ಲ, ಇದನ್ನು ಸೂಪರ್ ಈಗೋ ಅಂತ ಹೇಳ್ತೀವಿ. ಸುಮಾರು 1.5 ವರ್ಷ ಇರೋ ಅಷ್ಟು ವಯಸ್ಸು ಬಂದಾಗ ಮಗುಗೆ ಸೆನ್ಸ್ ಆಫ್ ಸೆಲ್ಫ್, ನಾನು ಅಂತ ಅನ್ನೋದು ಡೆವಲಪ್ ಆಗುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ. ಏನಪ್ಪ ಅದು ಅಂದರೆ, ಮಗು ಮೂಗ್ ಮೇಲೆ ಒಂದು ಸ್ವಲ್ಪ ಏನಾದರೂ ಕಲರ್ ಹಾಕ್ಬಿಟ್ಬಿಟ್ರೆ, ಮಗುನ ಮಿರರ್ ಮುಂದೆ ನಿಲ್ಲಿಸಿದಾಗ ಮಗು ಮಿರರ್ ತೋರಿಸ್ಬಿಟ್ಟು ಆ ಮಿರರಲ್ಲಿ ಏನೋ ಕಲರ್ ಇದೆ ಅಂತ ಹೇಳೋದಿಲ್ಲ. ಮಗುಗೆ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ ಅದು ನನ್ನ ಮೂಗು ಮೇಲೇ ಇರೋದು ಗಲೀಜು ಅಂತ ಅಂದ್ಬಿಟ್ಟು ನೀಟಾಗಿ ಒರೆಸ್ಕೊಳ್ಳೋಕೆ ಶುರು ಆಗುತ್ತೆ. ಹಾಗೆಯೇ 1.5 ವರ್ಷದಿಂದ 2 ವರ್ಷ ಮಗು ಆಗಿದ ತಕ್ಷಣ ಮಗುಗೆ ಅಲ್ಲಿ ಜೆಂಡರ್ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ. ನಾನು ಹುಡುಗನ ಹುಡುಗಿನ. ಹೇಗೆ ಅಂತ ಅಂದರೆ, ಉದ್ದ ಕೂದಲು ಬಿಟ್ಟಿರೋರು, ಅವ್ರ ವಾಯ್ಸ್ ಥರ ಟೋನ್ ಮ್ಯಾಚ್ ಆಗ್ತಾ ಇರೋದೆಲ್ಲ ಹುಡುಗಿರು ಅಂತ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಶಾರ್ಟ್ ಹೇರ್ ಕಟ್ ಮತ್ತು ಡಿಫ್ರೆಂಟ್ ಥರ ಬಟ್ಟೆ ಹಾಕಿದಾಗ ಅವರು ಹುಡುಗರು ಅಂತ ಐಡೆಂಟಿಫೈ ಮಾಡ್ತಾ ಇರುತ್ತೆ. 2 ವರ್ಷದಿಂದ 2.5 ವರ್ಷದಲ್ಲಿ ರ್ಯಾಪ್ರೋಚ್ಮೆಂಟ್ ಕ್ರೈಸಿಸ್ ಅನ್ನೋದು ಶುರು ಆಗಿದೆ. ಏನಪ್ಪ ಇದು ಅಂತ ಅಂದರೆ, ಏನಿಲ್ಲ, ಮಗು ಇಷ್ಟೊತ್ತಿಗೆ ಓಡಾಡೋದು ಕಲಿತಾ ಇರುತ್ತೆ, ಒಂದೊಂದು ಸತಿ ಬಿದ್ದು ಎದ್ದು ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ. ಮಗುಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ನನ್ನ ತಾಯಿಯಿಂದ ದೂರನೂ ಹೋಗ್ಬೋದು ಅಂತ. ಬಟ್ ಅಲ್ಲಿ ಏನು ತೊಂದರೆ ಅಂತ ಅಂದರೆ, ತುಂಬ ದೂರ ಹೋಗೋದಕ್ಕೆ ಭಯ ಆಗ್ತಾ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ. ಮಗು ಆವಾಗ ಏನು ಮಾಡುತ್ತೆ ಅಂದರೆ, ಅಮ್ಮಂದಿರು ಇಲ್ಲ ಅಪ್ಪಂದರು ಇನ್ನು ಹಿಂದೆ ತಿರುಗಿ ನೋಡಿ ಒಂದು ಸತಿ ಅಪ್ಪ ಇಲ್ಲ ಅಮ್ಮ ಹೋಗು ಅಂತ ಪ್ರೋತ್ಸಾಹ ಮಾಡಿದಾಗ ಮುಂದಕ್ಕೆ ಹೋಗುತ್ತೆ. ಬಟ್ ಮಗುಗಲ್ಲಿ ಕನ್ಫ್ಯೂಷನ್ ಇರುತ್ತೆ ಬಿಕಾಸ್ ಆಫ್ ದ ಆ್ಯಂಗ್ಸೈಟಿ. ಏನಕ್ಕೆ ಅಂತಂದರೆ, ಹಿಂಗೆ ದೂರ ಹೋಗ್ತಾ ನಮ್ಮ ಪೇರೆಂಟ್ಸ್ ನನಗೆ ಕಾಣಿಸ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಇರುತ್ತೆ. ಈ ಟೈಮಲ್ಲಿ ಮಗುದು ಎಮೋಷನ್ಸ್ ತುಂಬಾ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ. ಆವಾಗ ದೇ ಯೂಶಲಿ ಥ್ರೂ ದಿಸ್ ಟೆಂಪರ್ ಟ್ಯಾಂಟ್ರಮ್ಸ್. ಓಕೆ, ಅಟ್ ದಿಸ್ ಏಜ್ ದೇ ಆಲ್ಸೋ ಲರ್ನ್ ಸಮಥಿಂಗ್ ಅಬೌಟ್ ದಿಸ್ ಆಬ್ಜೆಕ್ಟ್ ಕಾನ್ಸ್ಟೆನ್ಸಿ ಅಂತ. ಆಬ್ಜೆಕ್ಟ್ ಕಾನ್ಸ್ಟೆನ್ಸಿ ಅಂದರೆ ಏನಪ್ಪ ಅಂದರೆ, ಜೀನ್ ಪ್ರಕಾರವಾಗಿ ಈಗ ಮಗುಗೆ ಇಷ್ಟರ ತನಕ ತನ್ನ ಮುಂದೆ ಕಣ್ಮುಂದೆ ಬಾಲ್ ಇರುತ್ತೆ. ಆ ಬಾಲ್ ಎಲ್ಲರ ಬಿದ್ದು ಕಾಡ್ಸಂದಿನೋ ಇನ್ನೊಂದು ಕಡೆನೋ ಎಲ್ಲರೂ ಹೊರಟೋದ್ರೆ ಬಾಲ್ ಹೊರಟೋಯ್ತು ಅಂದ್ಕೊಂಡಿರುತ್ತೆ. ಇಲ್ಲ ತಾಯಿ ಆಟಾಡಿಸ್ತಾ ಇದ್ದವರು ಅಷ್ಟೊತ್ತಿಗೆ ಎಲ್ಲಾದರೂ ಹೋಗ್ಬಿಟ್ರೆ ತಾಯಿ ಎಲ್ಲೋ ಹೋಗಿದ್ದಾರೆ ಅಂದ್ಕೊಂಡಿರ್ತಾರೆ. ಆಬ್ಜೆಕ್ಟ್ ಕಾನ್ಸ್ಟೆನ್ಸಿ ಅನ್ನೋದು ಡೆವಲಪ್ ಆದಾಗ ವಿತಿನ್ ದಿಸ್ 2 years to 3 years ತಾಯಿ ಎಲ್ಲೋ ಡ್ಯೂಟಿಗೆ ಹೊರಗಡೆ ಹೋಗಿದ್ರು ಚೈಲ್ಡ್ ಕ್ಯಾನ್